ಲಕ್ನೋದು ಸ್ಪೆಲ್ಲಿಂಗ್ ಏನಿರಬೇಕಿತ್ತು LUCKNO. ಬಟ್ ಜನ ಆಡಿಕೊಂಡಾಗ್ಬೋದಲ್ಲ, ಲಕ್ ಇಲ್ಲ ಅಂತ ಲಕ್ನೋ ಅಂತ. ಅದಕ್ಕೆ ಎಂತ ಮಾಡಿದರು, LUCKNOW ಮಾಡಿದರು. ಅಂದರೆ ಲಕ್ನೋ, ಇವಾಗ ಲಕ್ಕು ಇದೆ ಅಂತ. ಬಟ್ ನನಗೆ ಈ ಲಕ್ನೋ ಸೂಪರ್ ಜೈಂಟ್ಸ್ ಅವರಿದು ಆಕ್ಷನ್ ನೋಡಿದ ಮೇಲೆ ಅನಿಸಿದ್ದು, ಅವರು ಇಂಗ್ಲೀಷ್ ಲಕ್ ಮೊರೆ ಹೋಗಲಿಲ್ಲ. ತುಳುವಲ್ಲಿ ಲಕ್ ಅಂತಂದರೆ ಎದ್ದೇಳು ಅಂತ, ಏಳು ಅಂತ. ಸೊ ಲಕ್ನೋ, ಇವಾಗ ಎದ್ದೇಳು, ರೈಟ್ ಹೇಳು, ಪ್ಲೇ ಆಫ್ ರೇಸಿಂದ ಸೀದಾ ಹೊರಗಡೆ ಹೋಗು, ಆ ಒಂದು ಅರ್ಥಕ್ಕೆ ಬದ್ಧರಾಗಿದ್ದಾರ ಅಂತ. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಎಸ್, ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೇನೆ. ನನಗೆ ಲಕ್ನೋ ಸೂಪರ್ ಜೈಂಟ್ಸ್ ಅವರ ಆಕ್ಷನ್ ನೋಡಿ ಅನಿಸಿದ್ದು, ಇವರು ಔಟ್, ಇವರಿಗೆ ಆಗೋದಿಲ್ಲ. ಏನು ಇವರು ಪ್ಲೇ ಆಫಿಗೆ ತೇರ್ಗಡೆ ಆಗುವಂಥ ಕನಸು ಕಾಣೋದು ಯಾಕೋ ಬೇಡ ಅಂತ ಅನ್ನಿಸ್ತದೆ. ಮೇ ಬಿ ದೇ ಆರ್ ಟ್ರೈಂಗ್ ದೇರ್ ಲೆವೆಲ್ ಬೆಸ್ಟ್. 10th ಪ್ಲೇಸಿಗೆ ನಾವೇ ಎಂತ ಬೇಕಾದ್ರೆ ಮಾಡಿ 10ನೇ ಪ್ಲೇಸ್ ನಾವೇ ಅಂತ ಡಿಸೈಡ್ ಆಗಿದ್ದಾರೆ ಅಂತ ಕಾಣ್ತದೆ. ಅದಕ್ಕೆ 10ನೇದು ವೀಡಿಯೋ ಮಾಡ್ತಾ ಇರೋದು ನಾನು ಇವರ ಬಗ್ಗೆ. ಪಂತ್ ಫ್ಯಾನ್ಸ್ ಎಲ್ಲ ಮತ್ತು ಅಫೆಂಡ್ ಆಗಲಿಕ್ಕಿಲ್ಲ, ಯಾಕೆ ಅನ್ನೋದನ್ನು ರೀಸನ್ ಕೊಟ್ಕೊಂಡು ಹೋಗ್ತೇನೆ. ಎಸ್, ಲಕ್ನೋ ಸೂಪರ್ ಜೈಂಟ್ಸ್ ನನಗೆ ಪರ್ಸ್ನಲಿ ಓನರ್ ಆಗೋದಿಲ್ಲ. ಅಂದರೆ ಅವರಿಗೆ ಎಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅನ್ನುವಂಥ ಒಂದು ಬೇಸಿಕ್ ಒಂದು ಸೌಜನ್ಯ ಅಂತ ಹೇಳ್ತಾರಲ್ಲ, ಅದಿಲ್ಲ. ಇಲ್ಲಿ ಹೇಗೆ ಬಿಹೇವ್ ಮಾಡಬೇಕು, ಬೇರೆಯವ್ರ ಜೊತೆ ಹೇಗೆ ಮಾತಾಡಬೇಕು, ಪಬ್ಲಿಕ್ಕಲ್ಲಿ ಹೇಗಿರಬೇಕು, ಅದು ಗೊತ್ತಿಲ್ಲ. ಅದಕ್ಕೊಂದು ಒಳ್ಳೆಯ ಎಕ್ಸಾಂಪಲ್ ಏನು ಅಂತಂದರೆ, ಐ ಥಿಂಕ್ SRH ಎದುರು LSG ಹೀನಾಯವಾಗಿ ಸೋತರು, ಆಯಿತು, ಒಪ್ಕೊಳ್ಳುವ. ಬಟ್ ನಿಮಗೆ ಅದನ್ನು ಕ್ಯಾಪ್ಟನ್ ಎದುರು ನಿಮ್ಮ ಫ್ರಸ್ಟ್ರೇಷನ್ ತೋರಿಸ್ಕೊಳ್ಳಿಕ್ಕೆ ಅಲ್ಲಿ ಒಳಗಡೆ ರೂಮ್ ಎಲ್ಲ ಇದೆ, ಅಲ್ಲಿ ತೋರಿಸ್ಕೊಳ್ಬೋದು, ಅಲ್ಲಿ ಏನು ಬೇಕಾದ್ರೆ ಹೇಳಿ, ಜನಕ್ಕೆ ಎಲ್ಲ ಕಾಣುವ ಥರ. ಆ್ಯಂಡ್ ಕೋಟಿ ಅಂತ ಜನರು ಟಿ ವಿಯಲ್ಲಿ ನೋಡುವಾಗ ಅದನ್ನೆಲ್ಲ ಅಲ್ಲಿ ರಿಯಾಕ್ಟ್ ಮಾಡುವಂಥ ಅಗತ್ಯ ಇರಲಿಲ್ಲ. ಆ್ಯಂಡ್ KL ರಾಹುಲ್ ಅವರು ಒಳ್ಳೆ ಕೆಲಸ ಮಾಡಿದರು, ಆ ಫ್ರ್ಯಾಂಚೈಸಿ ಬಿಟ್ಟು ಹೊರಗಡೆ ಬಂದು ಒಳ್ಳೆ ಕೆಲಸ ಮಾಡಿದರು. ಈಗ ಅವರಿಗೆ ಒಂದು ಕ್ಯಾಪ್ಟನ್ ಬೇಕಿತ್ತು. ಆಕ್ಷನಲ್ಲಿ ಪಂತ್ ಅವ್ರನ್ನ ತೊಗೊಂಡಿದ್ದಾರೆ, ಹೈಯೆಸ್ಟ್ ಎವರ್, ಏನು 27 ಕೋಟಿ ದಾಟಿದಲ್ಲ ಅಷ್ಟು ಕೊಟ್ಟು ಪಂತ್ ಅವ್ರನ್ನ ತೊಗೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಯಾರನ್ನೆಲ್ಲ ರಿಟೈನ್ ಮಾಡಿದರು, ಒಂದು ನಿಕೋಲಸ್ ಪೂರ್ಣ ಅವ್ರನ್ನ ರಿಟೈನ್ ಮಾಡಿದರು, ಸೂಪರ್ ಡೂಪರ್, ಅದರ ಬಗ್ಗೆ ಮಾತಾಡುವಾಗೇ ಇಲ್ಲ. ಅಲ್ಟಿಮೇಟ್ ಪ್ಲೇಯರ್. ಆ್ಯಕ್ಚುಲಿ ಇಡೀ LSG ತಂಡದಲ್ಲಿ ಒಬ್ಬ ಪ್ಲೇಯರ್ ಮೇಲೆ ನಂಬಿಕೆ ಇಡ್ಬೋದು ಮಾರಾಯ, ಗೇಮನ್ನು ಕ್ಷಣ ಮಾತ್ರದಲ್ಲಿ ಚೇಂಜ್ ಮಾಡ್ಬೋದು ಅಂತಂದರೆ ಅದು ನಿಕೋಲಸ್ ಪೂರನ್. ಅದಾದಮೇಲೆ ಯಾರನ್ನ ರಿಟೈನ್, ಆಯುಷ್ ಬದೋನಿ ಅವ್ರನ್ನ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ರಿಟೈನ್ ಮಾಡಿದರು. ಹಾಗೆ ಮೊಹಸಿನ್ ಖಾನ್ ಅವ್ರನ್ನ ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿ ರಿಟೈನ್ ಮಾಡಿದರು. ಆ್ಯಂಡ್ ರವಿ ಬಿಷ್ಣಾಯ್ ಅವರು, ರವಿ ಬಿಷ್ಣಾಯ್ ಸೂಪರ್ ಸ್ಪಿನ್ನರ್, ಅವ್ರು 4 ಓವರಲ್ಲಿ ಒಳ್ಳೆ ಕಂಟ್ರೋಲ್ ಮಾಡ್ತಾರೆ. ಇನ್ನೊಂದು ಮಯಾಂಕ್ ಯಾದವ್, ಅವ್ರನ್ನ ಭಯಂಕರ ಲಕ್ಕಿ ಅಂತ ಭಾವಿಸ್ತೇನೆ. ಅವ್ರು ಲಾಸ್ಟ್ ಟೈಮ್ ಆಡಿದ್ದೆ 3-4 ಮ್ಯಾಚ್ ಅಂತ ಅಂದ್ಕೊಳ್ತೇನೆ, ಅಥವಾ 2.5-3 ಮ್ಯಾಚ್ ಅಷ್ಟೇ ಆಡಿದ್ದು IPL ಅಲ್ಲಿ, ಮತ್ತು ಇಂಜುರಿ ಆದರು. ಅದಾದಮೇಲೆ ಅವರಿಗೆ ಭಾರತ ತಂಡದಲ್ಲಿ ಆಡುವಂಥ ಅವಕಾಶ ಕೂಡ ಸಿಕ್ತು, ಬಿಕಾಸ್ ಅವರ ಸ್ಪೀಡ್ ಒಳ್ಳೆ ಉಂಟಂತ. ಸೊ ಭಯಂಕರ ಲಕ್ಕಿ ಮನುಷ್ಯ. ಮತ್ತು ಅಲ್ಲಿ ಸಹ ಇಂಜುರಿ ಆದರು, ಭಾರತ ತಂಡಕ್ಕೆ ಸಹ ಆಡ್ತಾ ಇಲ್ಲ. ಆದರೆ ರಿಟೆನ್ಷನ್ ಪ್ರಕ್ರಿಯೆ ನಡೆಯುವಾಗ ಆಲ್ರೆಡಿ ಅವರು ಕ್ಯಾಪ್ಡ್ ಪ್ಲೇಯರ್ ಆಗಿದ್ದರು. ಸೊ 3 ಮ್ಯಾಚ್ ಆಡಿ 2.5-3.5 ಮ್ಯಾಚ್ ಆಡಿ ಕ್ಯಾಪ್ಡ್ ಪ್ಲೇಯರ್ ಆಗಿ LSG ಅವ್ರು ರಿಟೈನ್ ಮಾಡಿಕೊಂಡ್ರು. ಈಗ ನೋಡಿದರೆ ಈ IPL ಅಲ್ಲಿ ಸಹ ಅವ್ರು ಆಡೋದು ಡೌಟ್ ಅಂತ ಹೇಳ್ತಾರೆ, ಫಸ್ಟ್ ಹಾಫ್ ಆಫ್ ದ IPL ಅವ್ರು ಇಲ್ಲ ಅಂತ ಹೇಳ್ತಾರೆ. ಮತ್ತು ಕೆಲವೊಂದು ಸಲ ನೋಡಿದರೆ LSGದು ಪ್ರಾಕ್ಟೀಸ್ ಸೆಷನಲ್ಲಿ ಮಯಾಂಕ್ ಯಾದವ್ ಅವರು ಆಡ್ತಾ ಇದ್ದಾರೆ, ಸೊ ಫಸ್ಟ್ ಫ್ಯೂ ಗೇಮ್ಸ್ಗೆ ಇದ್ದಾರೆ ಅಂತ ಹೇಳ್ತಾರೆ. ಏನು ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿಲ್ಲ. ಬಟ್ ಇಷ್ಟು ಜನರನ್ನು ರಿಟೈನ್ ಮಾಡಿಕೊಂಡಿದ್ರು LSG ತಂಡ. ಈಗ ಪಂತ್ ಅವ್ರನ್ನ ಆಕ್ಷನಲ್ಲಿ ಫುಲ್ ದುಡ್ಡಿತ್ತು, ಎಲ್ಲ ದುಡ್ಡು ಸುರಿದು ಪಂತೆ ಬೇಕು ನಮಗೆ ಹಾಗೆ ಹೀಗೆ ಅಂತ ಹೇಳಿಕೊಂಡು ಬೈ ಮಾಡಿದರು. ಸೂಪರ್ ಹ್ಯಾಪಿ ಫಾರ್ ಪಂತ್. ಬಟ್ ಪಂತ್ ಅಂದರೆ ನಾವು ಎಂತ ಅನ್ಬಯಸ್ಡ್ ಆಗಿ ಮಾತಾಡೋದಿದ್ರೆ, ಪಂತ್ ಅವ್ರದ್ದು ಬರೀ T20 ರೆಕಾರ್ಡ್. ನೀವು ಟೆಸ್ಟ್ಗೆಲ್ಲ ಕಂಪೇರ್ ಮಾಡಬೇಡಿ, ಟೆಸ್ಟಲ್ಲಿ ಈಸ್ ಮ್ಯಾಚ್ ವಿನ್ನರ್. ಬಟ್ T20 ರೆಕಾರ್ಡ್ ಕನ್ಸಿಡರ್ ಮಾಡಿದರೆ ವೆರಿ ಆ್ಯಾವ್ರೇಜ್ ಆಗಿ ಉಂಟು, ಟು ಬಿ ಆನೆಸ್ಟ್. ಸ್ಟ್ರೈಕ್ ರೇಟ್ಸ್ ಎಂತ ಇಲ್ಲ ಅಂಥದ್ದು ಹೇಳಿಕೊಳ್ಳುವಂಥ ಆ್ಯಾವ್ರೇಜ್ ಕೂಡ ಇಲ್ಲ. ಇನ್ನೂ ಸಹ ಪ್ರೂವ್ ಮಾಡಲಿಕ್ಕೆ ತುಂಬ ಉಂಟು ಅವರಿಗೆ. ಯಾವುದು T20 ಕ್ರಿಕೆಟಲ್ಲಿ, IPL ಅಲ್ಲಿ 2ರಲ್ಲಿ ಸಹ ಈಸ್ ಆ್ಯಾವ್ರೇಜ್ ಸೋ ಫಾರ್. ಇನ್ನೂ ಚೇಂಜ್ ಆದರೆ ಭಾರಿ ಖುಷಿಯಪ್ಪ, ಚೆನ್ನಾಗಿ ಆಡಲಿ, ಎಲ್ಲರೂ ಸಹ ಚೆನ್ನಾಗಿ ಆಡಲಿ, ಅದರಲ್ಲಿ ನಮಗೇನು ಬೇಜಾರಿಲ್ಲ. ಈಗ ಅವರ ಟಾಪ್ ಆರ್ಡರ್ ಬಗ್ಗೆ ಮಾತಾಡೋದಿದ್ರೆ, ಸ್ಟಾರ್ಟಿಂಗ್ಗೆ ಓಪನರ್ ಆಗಿ ಯಾರು ಬರ್ಬೋದು ಅಂತ ಎಲ್ಲ ಫಾರಿನರ್ಸೇ, ಇಂಡಿಯನ್ ಪ್ಲೇಯರ್ಸೇ ಇಲ್ಲ ಮಾರ್ರೆ. ಪಂತ್ ಬಿಟ್ಟರೆ ಬೇರೆ ಪ್ಲೇಯರ್ಸೇ ಇಲ್ಲ, ಎಲ್ಲ ಬ್ಯಾಟ್ಸ್ಮನ್ ಎಲ್ಲ ಪೂರ್ತಿ ಫಾರಿನರ್ಸೇ ಇದ್ದಾರೆ. ಏಡನ್ ಮಾರ್ಕ್ರಮ್ ಮತ್ತು ಮಿಶೆಲ್ ಮಾರ್ಷ್ ಓಪನಿಂಗ್ ಮಾಡಬಹುದು. ಏಡನ್ ಮಾರ್ಕ್ರಮ್ ಕೆಲವೊಂದು ಇದರಲ್ಲೆಲ್ಲ ಲೀಗಲ್ಲೆಲ್ಲ ಓಪನಿಂಗ್ ಮಾಡಿದ್ದು ನಾನು ನೋಡಿದ್ದೇನೆ. ಮಾರ್ಚ್ ಕೂಡ ಹಾಗೆ ಮೊದಲು ಮಿಡಲ್ ಆರ್ಡ್ರಲ್ಲೆಲ್ಲ ಆಡ್ತಿದ್ರು, ಮತ್ತು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕೂಡ ಆಡಿದ್ದಾರೆ ಅವರು. ಇಬ್ಬರು ನಿಂತರೆ ಪ್ರಳಯ ಅಂತಕ್ಕಾರ, ಅದರಲ್ಲಿ ಡೌಟ್ ಇಲ್ಲ. ಬಟ್ ಮಿಶೆಲ್ ಮಾರ್ಷ್ ಅವರಿದು
ಅವ್ರು ಯಾವಾಗ ಅವ್ರದ್ದು ಫಿಟ್ನೆಸ್ ನಿಮಗೆ ನಂಬಲಿಕ್ಕೆ ಆಗೋದಿಲ್ಲ, ಅವ್ರಿಗೆ ಇಂಜುರಿ ಆಗ್ತಾ ಇರ್ತದೆ. ಸೊ ಇಂಜುರಿ ಆಗದೆ ಇರಲಿ ಅನ್ನೋದು LSG ಅಭಿಮಾನಿಗಳ ಒಂದು ಹಾರೈಕೆ. ಮಾರ್ಕರಮ್ ಮತ್ತು ಮಾರ್ಚ್ ನಿಂತರೆ ಅದ್ಭುತ ಪ್ಲೇಯರ್ಸು. ಬಟ್ ಇವರಿಬ್ಬರಿಗೂ ಸಹ ಏನು ಪ್ರಾಬ್ಲಮ್ ಅಂತಂದರೆ ಇನ್ಕನ್ಸಿಸ್ಟೆನ್ಸಿ. ಆಡಿದ್ರು, ಇಲ್ಲದಿದ್ದರೆ ಸೀರೀಸ್ ಆಫ್ ಮ್ಯಾಚು ಫ್ಲಾಪ್ ಆಗ್ತಾನೆ ಹೋಗ್ತಾರೆ. ಅದಾದಮೇಲೆ 1 ಡೌನಲ್ಲಿ ರಿಷಬ್ ಪಂತ್ ಬರ್ಬೋದು. ಯಾಕಂತಂದರೆ ಬೀಯಿಂಗ್ ಅ ಕ್ಯಾಪ್ಟನ್ನು ಅವರಿಗೆ ಸಹ ಇರ್ತದಲ್ಲ, ನಾವು ಪ್ರೂವ್ ಮಾಡಬೇಕು, ನನ್ನ ಪ್ರೈಸ್ ಟ್ಯಾಗ್ ಇಷ್ಟುಂಟು ಹಾಗೆ ಹೀಗೆ ಅಂತ. 1 ಡೌನಲ್ಲಿ ರಿಷಬ್ ಪಂತ್ ಬರ್ಬೋದು. ಅದಾದಮೇಲೆ ನಿಕೋಲಸ್ ಪೂರನ್ ಅವ್ರನ್ನ ರಿಟೈನ್ ಮಾಡಿದರೆ ಆ ಸ್ಲಾಟಿಗೆ ಪರ್ಫೆಕ್ಟ್ ಮಾರ್ರೆ. ಒಳ್ಳೆ ಪ್ಲೇಯರು, ಗ್ರೌಂಡ್ ಎಷ್ಟೇ ದೊಡ್ಡದಿರಲಿ. ಮತ್ತು ಪುನಃ ನೋಡಿ, ಇವ್ರು ನೋಡಲಿಕ್ಕೆ ಕುಳ್ಳರಿದ್ದಾರೆ, ಬಟ್ ಪವರ್ ಮಾತ್ರ ಒಳ್ಳೆ ಫ್ಲೆಕ್ಸಿಬಲ್ ಬಾಡಿ ಮಾರಿ. ಇವರಲ್ಲಿ ಕುಳ್ಳರೆಲ್ಲ ಹಾಗೆ ಅಂತ ಕಾಣ್ತದೆ, ಭಯಂಕರ ಫ್ಲೆಕ್ಸಿಬಲ್ ಇರ್ತಾರ ಅಂತ, ಪಟ ಅಂತ ಹೊಡಿತಾ ಇರ್ತಾರೆ ನಿಕೋಲಸ್ ಪೂರನ್ ಅವರು. ಅದಾದಮೇಲೆ ಒಂದು ರಿಯಲಿ ಗುಡ್ ಬೈ ಅಂತಂದರೆ ನಿಜವಾಗ್ಲೂ ಸರ್ ಈ ವಿಷಯದಲ್ಲಿ LSGಗೆ ಕ್ರೆಡಿಟ್ಸ್ ಕೊಡ್ತೇನೆ, ಅದರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಆ್ಯಸ್ ಅ ಫಿನಿಷರ್ ಡೇವಿಡ್ ಮಿಲ್ಲರ್ ಅವರನ್ನು ಬೈ ಮಾಡಿದ್ದಾರೆ. ಸೂಪರ್. GT ಅವ್ರು ಯಾಕೆ ಬಿಟ್ಟರು ಅಂತ ನಂಗೆ ಇನ್ನೂ ಗೊತ್ತಿಲ್ಲ. GT ಅವ್ರು ಬಿಡಬಾರ್ದಿತ್ತು ಡೇವಿಡ್ ಮಿಲ್ಲರ್ ಅವ್ರನ್ನ. ಎಸ್, ಅವ್ರಿಗೆ ಗ್ಲೆನ್ ಫಿಲಿಪ್ಸ್, ರುದರ್ಫೋರ್ಡ್ ಅವ್ರನ್ನೆಲ್ಲ ಹಾಕೊಂಡಿದ್ದಾರೆ. ಫಸ್ಟ್ ಇಲ್ಲಿ ಡೇವಿಡ್ ಮಿಲ್ಲರ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಗೇಮ್ ಚೇಂಜ್ ಮಾಡ್ಬೋದು. ಪರ್ಫೆಕ್ಟ್ ಫಿನಿಷರ್ ಅದರಲ್ಲಿ ಏನು ಡೌಟ್ ಇಲ್ಲ. ಇಲ್ಲಿ ಏನು LSGಗೆ ಭಾರಿ ಈಗ ಒಂಥರ ಟಾಂಟ್ ಕೊಡ್ತಿದ್ದಿ, ರೋಸ್ಟ್ ಮಾಡ್ತಿದ್ದಿ, ಒಳ್ಳೇದೇ ಉಂಟಲ್ಲ. ಟಾಪ್ ಆರ್ಡರ್ ಬಗ್ಗೆ ನಂದು ಏನು ಕಂಪ್ಲೇಂಟೇ ಇಲ್ಲ ಇಲ್ಲಿಯ ತನಕ ಕಂಪ್ಲೇಂಟೇ ಇಲ್ಲ. ಇಲ್ಲಿಯ ನಂತರ ಬರೀ ಕಂಪ್ಲೇಂಟೇ ಇರೋದು. ಪ್ರಾಬ್ಲಮ್ ಹಾಗೆ ಆಗಿದೆ. ಇಷ್ಟು ಸೂಪರ್ ಇತ್ತಾ? ಇದಾದ್ಮೇಲೆ ನೋಡಿ, ಆಯುಷ್ ಬದನ್ ಅವ್ರನ್ನ ರಿಟೈನ್ ಮಾಡಿದರು. ಒಳ್ಳೆ ಪ್ಲೇಯರ್ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಆಯುಷ್ ಬದನ್ಗೆ ಅಲ್ಲಿ ಸಪೋರ್ಟ್ ಅಂಥದ್ದೇನಿಲ್ಲ. ಯಾಕಂದರೆ ನೆಕ್ಸ್ಟ್ ಯಾರು ಬರೋದು, ಹೆಚ್ಚಿನ ಅಂಶ ಶಾಬಾಜ್ ಅಹ್ಮದ್ ಅವ್ರನ್ನ ಹಾಕ್ಕೊಳ್ತಾರೆ, ಒಂದು ಸ್ಪಿನ್ ಆಲ್ರೌಂಡರ್ ಥರ ನಿಮಗೆ. ಬಟ್ ಇವರನ್ನ ಫಿನಿಷರ್ ಆಗೆಲ್ಲ ನೋಡಲಿಕ್ಕೆ ಆಗೋದಿಲ್ಲ. ಫಿನಿಷರ್ ಡೇವಿಡ್ ಮಿಲ್ಲರ್ಗೆ ಆಯುಷ್ ಬದನಿ ಸ್ವಲ್ಪ ಸಪೋರ್ಟ್ ಕೊಡ್ಬೋದು. ಆಯುಷ್ ಬದನಿ ಸಹ ಕೆಲವೊಂದು ಮ್ಯಾಚಲ್ಲಿ ಚೆಂದ ಮಾಡಿ ಆಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಪಾಪ ಇನ್ನೂ ಸಹ ಚಿಕ್ಕ ಹುಡುಗ. ಶಾಬಾಜ್ ಅಹ್ಮದ್ ಅವ್ರನ್ನ ಹಾಕ್ಕೊಳ್ಬೋದು. ನಾವು ಗೆಸ್ ಮಾಡ್ತಿರೋದು ಇದೆಲ್ಲ. ಶಾಬಾಜ್ ಅಹ್ಮದ್ ಅವರಿಗೆ ಐ ಥಿಂಕ್ 14 ಮ್ಯಾಚಸ್ ಸಿಗ್ತದೆ ಅಂತ ಅಂದ್ಕೊಂಡಿದ್ದಾರೆ. ಯಾಕಂತಂದರೆ ರಿಪ್ಲೇಸ್ಮೆಂಟ್ ಬೆಂಚ್ ಸ್ಟ್ರೆಂತ್ ಕೂಡ ಅಂಥದ್ದೇನಿಲ್ಲ LSGದು, ಬೀಯಿಂಗ್ ವೆರಿ ಆನೆಸ್ಟ್. ಅದಾದಮೇಲೆ ರವಿ ಬಿಷ್ನಾಯ್ ಇಬ್ಬರು ಸ್ಪಿನ್ನರ್ ಆಯಿತು. ಅದಾದಮೇಲೆ ಬರೋದು 3 ಫಾಸ್ಟ್ ಬೌಲರ್ಸು, ಆವೇಶ್ ಖಾನ್, ಮೊಹಸಿನ್ ಖಾನ್ ಮತ್ತು ಮಯಾಂಕ್ ಯಾದವ್. ಆವೇಶ್ ಖಾನ್ ನಿಮಗೆ ಗೊತ್ತುಂಟು, LSGಯಲ್ಲಿದ್ದಾಗ ಸಹ ಇವಾಸ್ ಅ ರನ್ ಮೆಷಿನ್. ರನ್ ತುಂಬ ಲೀಕ್ ಮಾಡ್ತಾರೆ, ವಿಕೆಟ್ ತೆಗಿತಾರೆ. ಬಟ್ ಅವರಿಗೆ ಒಂದು ಸೀನಿಯರ್ ಬೌಲರ್ ಬೇಕಿತ್ತು ಈಗ ಆವೇಶ್ ಖಾನೇ ಸೀನಿಯರ್ ಬೌಲರ್. ಈ 3 ಜನ ಕಂಪೇರ್ ಮಾಡಿದರೆ ಸೀನಿಯರ್ ಮೋಸ್ಟ್ ಬೌಲರ್ಸು. ಬೌಲಿಂಗ್ ಅಟ್ಯಾಕಿದು ಮೇಯ್ನ್ ಉಸ್ತುವಾರಿ ಆವೇಶ್ ಖಾನ್ ಹೊತ್ಕೊಳ್ಬೇಕು. ಅಷ್ಟು ಕೆಪಾಸಿಟಿ ಉಂಟಾ? ಬೌಲಿಂಗ್ ಇದರತ್ತೆ ಜವಾಬ್ದಾರಿ ಹೊತ್ಕೊಳ್ಳುವಷ್ಟು ಕೆಪಾಸಿಟಿ ಉಂಟಾ? ನನಗೆ ಗೊತ್ತಿಲ್ಲಪ್ಪ. ಮೊಹಸಿನ್ ಖಾನ್ ವೆರಿ ಅಂಡರ್ ರೇಟೆಡ್ ಬೌಲರ್ ಒಳ್ಳೆ ಬೌಲರ್. ಆ್ಯಕ್ಚುಲಿ ಮಯಾಂಕ್ ಯಾದವ್ ನಾವು ಇಷ್ಟ ಹೊಗಳ್ತೇವೆ, ಸ್ಪೀಡ್ ಹಾಗೆ ಹೀಗೆ ಅಂತ. ಇವರು ಸ್ಪೀಡ್ ಸಹ ಉಂಟು, ಲೈನ್ ಆ್ಯಂಡ್ ಲೆಂತ್ ಒಳ್ಳೆ ಉಂಟು, ವಿಕೆಟ್ ತುಂಬ ತೆಗಿತಾರೆ. ಮೊಹಸಿನ್ ಖಾನ್ ರಿಯಲಿ ನನಗೆ ರಿಟೈನ್ ಆದ ತುಂಬ ಖುಷಿ ಆಯಿತು. ಲಾಸ್ಟ್ ಮಯಾಂಕ್ ಯಾದವ್ ಅವರು ಫಿಟ್ ಇದ್ದಾರಾ ಇಲ್ವಾ ಗೊತ್ತಿಲ್ಲ. ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ನೋಡುವ. ಇಂಪ್ಯಾಕ್ಟ್ ಪ್ಲೇಯರ್ ಅಬ್ದುಲ್ ಸಮದ್ ಬರ್ಬೋದು. ಬ್ಯಾಟಿಂಗಿಗೆ ಬೇಕಾಗ್ತದೆ ಅಬ್ದುಲ್ ಸಮದ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಇಲ್ಲ ನಮ್ಗೆ ಬೌಲರೇ ಬೇಕು ಫಾಸ್ಟ್ ಬೌಲರ್ ಬೇಕು ಅಂತಂದರೆ ನಮ್ಮ XRCBN ಆಕಾಶ್ ದೀಪ್ ಅವರಿದ್ದಾರೆ, ಒಳ್ಳೆ ಸ್ವಿಂಗ್ ಬೌಲರು. ಸೊ ಅವರು ಸ್ಟಾರ್ಟಿಂಗಲ್ಲಿ ಪವರ್ ಪ್ಲೇಯಲ್ಲಿ ಬಾಲ್ ಹಾಕಲಿಕ್ಕೆ ಯೂಸ್ ಆಗ್ತದೆ. ಇಲ್ಲ ಇನ್ನೊಂದು ಸ್ಪಿನ್ನರ್ ಬೇಕು ಅಂತಂದರೆ ಸಿದ್ಧಾರ್ಥ್ ಅವರಿದ್ದಾರೆ, ಹಿ ಈಸ್ ಗುಡ್. ಬಟ್ ಇವಾಗ ನೋಡಿ ನಿಮಗೆ ಬ್ಯಾಟಿಂಗ್ ಸೂಪರ್ ಉಂಟು ಇವರದು, ಟಾಪ್ ಆರ್ಡರ್ ಚಿಂದಿ. ಅದಾದಮೇಲೆ ಇಲ್ಲವೇ ಇಲ್ಲ, ಅಂದರೆ ಫಾರಿನರ್ಸ್ ಎಲ್ಲ ಅಲ್ಲೇ ಮುಗ್ದಾಯಿತು. ಮತ್ತು ಪೂರ್ತಿ ಇಂಡಿಯನ್ ಪ್ಲೇಯರ್ಸ್ ಮೇಲೆ ನಂಬಿದೆ LSG ಚಂದ. ನನಗೆ ಇದು ಯಾಕೋ ಬ್ಯಾಲೆನ್ಸು ಸಿಕ್ಕಾಪಟ್ಟೆ ಹೊಡೆಸ್ಕೊಂಡಿದೆ ಅಂತ ಅನ್ನಿಸ್ತಾ ಉಂಟು ನನಗೆ. ಇವರು ರಿಟೆನ್ಷನಲ್ಲಿ ಸೋತಿಲ್ಲ, ರಿಟೆನ್ಷನಲ್ಲಿ ರಾಜಸ್ಥಾನ ತಲೆ ಕೆಳಗೆ ಮಾಡಿ ಹಾಕಿದರೆ ಪೂರ್ತಿ ತಂಡವನ್ನು. ಇವರು ಯಾಕೋ ನನಗೆ ಆಕ್ಷನಲ್ಲಿ ಬರೀ ಟಾಪ್ ಆರ್ಡರ್ ಮೇಲೆ ಒಂದು ಗಮನ ಕೊಟ್ಟು ಬೌಲಿಂಗ್ ಸ್ಟ್ರಾಂಗ್ ಮಾಡಿಕೊಂಡಿಲ್ಲ. ನನಗೆ ಯಾಕೋ ಇವರಿದು ಪೇಸ್ ಅಟ್ಯಾಕ್ ತುಂಬ ವೀಕ್ ಅಂತವೇ ಅನ್ನಿಸ್ತಾ ಇದೆ. ಒಬ್ಬ ಸೀನಿಯರ್ ಪ್ಲೇಯರ್ ಬೇಕಿತ್ತು, ಅದಿಲ್ಲ. ಈವನ್ ಸ್ಪಿನ್ನಲ್ಲಿ ರವಿ ಬಿಷ್ಣೋಯ್ ಈಸ್ ರಿಯಲಿ ಗುಡ್. ಶಾಬಾಜ್ ಅಹ್ಮದ್ ನಂಬಲಿಕ್ಕೆಲ್ಲ ಆಗೋದಿಲ್ಲ ಡೆಫಿನೆಟ್ಲಿ ಡೀಸೆಂಟ್ ಬೈ ಆಯಿತಾ. ನಾನು RCBಯಲ್ಲಿದ್ದಾಗ ಶಾಬಾಜ್ ಅಹ್ಮದ್ ಅವ್ರನ್ನ ನಾನೇ ಹೇಳ್ತಾ ಇದ್ದೆ ಈಸ್ ಅಂಡರ್ ಯುಟಿಲೈಸ್ಡ್ ಹಾಗೆ ಹೀಗೆ ಅಂತ. ಮತ್ತು SRHಗೆ ಹೋದರು, SRHಗೆ ಹೋಗಿ ಕ್ಲಿಕ್ ಆದರು. RCBಯಲ್ಲಿದ್ದಾಗ ನಾವು ಸುಮ್ಮನೆ ಅಂಡರ್ ಯುಟಿಲೈಸ್ಡ್ ಅಂತ ಹೇಳ್ತಿದ್ದದು. ಪ್ರಿವ್ಯೂ ಅಲ್ಲಿ ಮ್ಯಾಚಲ್ಲಿ ಪಾಪ ಚಾನ್ಸ್ ಕೊಡ್ತಿದ್ರು, ಸರ್ರಿ ಹೊಡಿಸ್ಕೊಳ್ತಿದ್ರು. ಕಮೆಂಟ್ ಸೆಕ್ಷನಲ್ಲಿ ನೀನೇ ಅಲ್ವಾ ಹೇಳಿದ್ದು, ಇವಾಗ ಏನು ಹೇಳ್ತೀಯ ಅಂತ ಎಲ್ಲ ತುಪ್ಪಕ್ಕಂತ ನನಗೆ ಮಂಗಳಾರತಿ ಮಾಡ್ತಾಯಿದ್ರು. ಸೊ ಈಗ ಗೊತ್ತಿಲ್ಲ, ಇದು ಲಕ್ನೋ ಟೀಮಲ್ಲಿ ಇವರಿಗೆ ನನ್ನ ಪ್ರಕಾರ ಜಾಸ್ತಿ ಚಾನ್ಸ್ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಬಟ್ ಲಕ್ನೋ ಫ್ಯಾನ್ಸ್, ಪಂತ್ ಕೆಲವರು ಹಾರ್ಡ್ ಕೋರ್ ಪಂತ್ ಫ್ಯಾನ್ಸ್ ಇದ್ದೀರಿ,
ನಿಮಗೆ ಜೆನ್ಯೂನ್ ಆಗಿ ಎಂತ ಅನಿಸ್ತದೆ ಈ ಟೀಮ್ ನೋಡಿದಾಗ? ಟಾಪ್ ಆರ್ಡರ್ ಅಲ್ಟಿಮೇಟ್, ಅದು ಎಂಥ ಡೌಟ್ ಇಲ್ಲ. ಬಟ್ ಬೌಲಿಂಗ್ ಸ್ಟ್ರಾಂಗ್ ಉಂಟಂತ ಅನಿಸ್ತಾ ಉಂಟು ನನಗಂತೂ. ಬೌಲಿಂಗ್ ಮೇಲೆ, ಇವರ ಬೌಲಿಂಗ್ ಮೇಲೆ ನನಗೆ ಪರ್ಸ್ನಲಿ ನಂಬಿಕೆ ಇಲ್ಲ. ನನ್ನ ಏನು ಮಾತುಗಳು ಇವರು ರಾಂಗ್ ಅಂತ ಪ್ರೂವ್ ಮಾಡಿದರೆ ಐ ಆಮ್ ಸೂಪರ್ ಹ್ಯಾಪಿ. ಯಾಕಂದರೆ ನಾವು ಏನು ಇಲ್ಲಿ ಕೂತ್ಕೊಂಡು ಏನೋ ಒಂದು ಮಾತಾಡ್ತೇವೆ ಅಷ್ಟೇ. ಅವರು ನಿಜವಾದ ಆಟಗಾರರು. ನಮ್ಮ ಮಾತನ್ನು ರಾಂಗ್ ಆಗಿ ಪ್ರೂವ್ ಮಾಡಿದರೆ ನಮ್ಗೆ ಭಾರಿ ಖುಷಿಯೇ, ಪರವಾಗಿಲ್ಲ ಮಾರೆ, ನಾನೇನೋ ಅಂದ್ಕೊಂಡಿದ್ದೆ ಇವ್ರು ಏನೋ ಪ್ರೂವ್ ಮಾಡಿದ್ರು ಆಯಿತು ಅಂತ. ಬಟ್ ನನ್ನ ಪ್ರಕಾರ ಅದೇ ಲಕ್ನೋ ಇವ್ರದ್ದು ಇಂಗ್ಲೀಷ್ ಲಕ್ ಅಲ್ಲ, ಯಾಕೋ ತುಳು ಲಕ್ ಅಂತ ಕಾಣ್ತದೆ. ಲಕ್ ನಾವು ಈಗಲೇ ಎದ್ದೇಳು ಹೊರಗೆ ಹೋಗ್ತಾರೆ ಪ್ಲೇ ಆಫ್ ರೇಸಿಂದ ಅಂತ ಯಾಕೋ ಡಿಸೈಡ್ ಆದಾಗೆ ಅನ್ನಿಸ್ತಾ ಉಂಟು. ಏನು ಅನ್ನಿಸ್ತದೆ ಅಂತ ಕಮೆಂಟ್ ಸಿಕ್ಕಲ್ಲಿ ತಿಳಿಸಿ. ಇಲ್ಲಿಗೆ IPL ಪ್ರಿವ್ಯೂ 10 ತಂಡಗಳ IPL ಪ್ರಿವ್ಯೂ ಮುಗಿದಿದೆ. ಈಗ ಸಹ ಕಮೆಂಟ್ ಬರ್ತದೆ ನೋಡಿ, ಅಣ್ಣ CSK ವಿಡಿಯೋಲ್ಲಿ, ಮುಂಬೈ ವಿಡಿಯೋಲ್ಲಿ, RCBದು ವಿಡಿಯೋ ಮಾಡೋ ಎಲ್ಲ ತಂಡದ್ದು ಕಮೆಂಟಲ್ಲಿ ಹೇಳ್ತಾ ಇರ್ತಾರೆ. ದಯವಿಟ್ಟು ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ನಮ್ಮದು ರಿಕ್ವೆಸ್ಟ್ ಆಯ್ತು. ನೀವು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಕೆಲವೊಂದು ಸಲ ನೀವು ಸಹ ಬ್ಯುಸಿ ಇರ್ತೀರಿ, ಎಲ್ಲರೂ ಸಹ ಫೋನ್ ಇಟ್ಕೊಂಡೇ ಕೂತ್ಕೊಂಡಿರ್ತಾರೆ ಅಂತೆಲ್ಲ ಹೇಳೋದಿಲ್ಲ. ನೀವು ಯಾವುದೋ ಕ್ಷಣದಲ್ಲಿ ನೋಡಿರೋದೇ ಇರ್ಬೋದು. ಸೊ ದಯವಿಟ್ಟು ವೀಡಿಯೋ ಸೆಕ್ಷನ್, ನಮ್ಮ ಚಾನಲಿಗೆ ಹೋಗಿ ವೀಡಿಯೋ ಸೆಕ್ಷನಲ್ಲಿ ಎಲ್ಲ ವೀಡಿಯೋ ಉಂಟು, ಅಥವಾ IPL ವೀಡಿಯೋಸ್ ಅಂತ ಪ್ಲೇಲಿಸ್ಟೇ ಉಂಟು. ಇದೆಲ್ಲ ಕೂಡ ನಿಮಗೆ IPL ವೀಡಿಯೋಸ್ ಪ್ಲೇಲಿಸ್ಟಲ್ಲಿ ಕಾಣ್ತದೆ. ಸ್ವಲ್ಪ ಒಂಚೂರು ಸರ್ಚ್ ಮಾಡಿ ಅಲ್ಲ, ನಿಮಗೆಲ್ಲ ವೀಡಿಯೋಸ ಕಾಣ್ತದೆ. ಕಮೆಂಟ್ ಸೆಕ್ಷನ್ಲಿ ಕೇಳೋದಕ್ಕಿಂತ ನೀವು ಒಂದು 10 ಸೆಕೆಂಡ್ ನೀವು ಹುಡುಕಿದ್ರೆ ಸಹ ನಿಮ್ಮ ಕಣ್ಣಿಗೆ ಎಲ್ಲ ವೀಡಿಯೋ ಸಿಗ್ತದೆ. ನಾಳೆ RCBಯ ಮ್ಯಾಚ್ ಉಂಟು, ಪ್ರಥಮ ಮ್ಯಾಚ್, IPL ಪ್ರಥಮ ಮ್ಯಾಚ್. ಮತ್ತೆ ಪುನಃ ಪ್ರಿವ್ಯೂ ವಿಡಿಯೋ ಮಾಡೋದಿಲ್ಲ ಆಯಿತಾ ನಾಳೆ, ಯಾಕಂತಂದರೆ ಆಲ್ರೆಡಿ ನಾನು ಹೇಳಿದ್ದೇನಲ್ಲ, ಅಂದರೆ ಪ್ಲೇಯಿಂಗ್ 11 ಅದು ಇದೆಲ್ಲ ಹೇಳಿ ಆಗಿದೆ. ಮತ್ತೆ ಪುನಃ ನಾಳೆ ಇವತ್ತು KKR ವರ್ಸಸ್ RCB ಮ್ಯಾಚ್, ಪ್ಲೇಯಿಂಗ್ 11 ಹೀಗಿರ್ಬೋದು ಅಂತ ಮತ್ತೆ ಪುನಃ ಅದನ್ನೇ ಅಂತ ಹೇಳೋದು. ಮಾತಾಡೋದು ದೊಡ್ಡ ವಿಷಯ ಅಲ್ಲ, ನಾನು ಆರಾಮ್ಸೆ ಮಾತಾಡ್ಬೋದು. ನನಗೆ 1 more ವೀಡಿಯೋ ಅಂತ ಆಗ್ತದೆ. ನಿಮ್ಮ ಸಮಯ ಸುಮ್ಮನೆ ವೇಸ್ಟ್ ಮಾಡೋದು ನನಗೆ ಸಹ ಇಷ್ಟ ಇಲ್ಲ, ಮತ್ತು ಸ್ಟಫ್ ಇಲ್ಲ. ಆಲ್ರೆಡಿ ನಾನು ಪ್ಲೇಯಿಂಗ್ 11 ಈ ಥರ ಇರ್ಬೋದು ಅಂತ ಹೇಳಿದ್ದೇನಲ್ಲ. ಸೊ ಆಲ್ ದ ಬೆಸ್ಟ್ RCBಗೆ, ಒಳ್ಳೆ ಪ್ರದರ್ಶನ ಬರಲಿ. ನಾಳೆ ಮ್ಯಾಚ್ ಆದಮೇಲೆ, ಫಸ್ಟ್ ಮ್ಯಾಚ್ ಆದಮೇಲೆ ವೀಡಿಯೋ ಬರ್ತದೆ ಬೆಳಿಗ್ಗೆ. ಮತ್ತೆ ಪುನಃ ಪ್ರಿವ್ಯೂ ವೀಡಿಯೋ ಬರೋದಿಲ್ಲ. RCBದು ಮ್ಯಾಚ್ ಇದ್ದಾಗ ಯೂಶ್ವಲಿ ಪ್ರಿವ್ಯೂ ವೀಡಿಯೋ ಮಾಡುವಂಥ ವಾಡಿಕೆ ಉಂಟು ನಮ್ಮದು. ಬಟ್ ಈ ಮ್ಯಾಚಿಗೆ ನಾವು ಮಾಡೋದಿಲ್ಲ, ಯಾಕಂತಂದರೆ ಆಲ್ರೆಡಿ ತಂಡದ ಬಗ್ಗೆ ನಾನು ಹೇಳಿದ್ದೀನಿ. ಎಸ್, ಸರಿಯಾಗಿ ಬರುವ ನಿಮಗೆ ಪೂರ್ತಿ ಈ IPL ಪ್ರಿವ್ಯೂ ಪೂರ್ತಿ ಸೀರೀಸ್ 10 ತಂಡಗಳಿದು ಇಷ್ಟ ಆಯಿತು ಅಂತ ಭಾವಿಸ್ಕೊಳ್ತೇನೆ. ನಾಳೆ ಸಿಗುವ. ನಮಸ್ಕಾರ.